ನಮಸ್ತೆ. ನಾನು ಡಾಕ್ಟರ್ ಮಂಜುನಾಥ್ ಅಂತೇಳಿ ಮನೋವೈದ್ಯಕೀಯ ವಿಭಾಗ ನಿಮ್ಹಾನ್ಸಲ್ಲಿ ಹೆಚ್ಚುವರಿ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಿದ್ದೀನಿ. ಅಂದರೆ ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟಲ್ಲಿ. ನಾನು ಇತ್ತೀಚಿನ ಒಂದು ಬೆಳವಣಿಗೆನ ಟಿ ವಿನಲ್ಲಿ ಒಂದು ವಾರದಿಂದ ನೋಡ್ತಾ ಇದ್ದೀನಿ. ಅಲ್ಲಿ ಮಂಡ್ಯ, ಮೈಸೂರು, ಹಾಸನ, ಚಿಕ್ಕಮಗಳೂರು ಈ ಜಾಗದಲ್ಲಿರೋ ಎಲ್ಲ ಹಾಸ್ಪಿಟಲ್ಗಳಲ್ಲಿ ಪರ್ಟಿಕ್ಯುಲರ್ಲಿ ಇದು ಹಾರ್ಟ್ ಸಂಬಂಧ ಅಂತ ವಿಭಾಗದಲ್ಲಿ ತುಂಬ ಜನ ಪೇಷಂಟ್ಸ್ಗಳು ಹೋಗ್ತಾ ಇದ್ದಾರೆ. ಆತಂಕದಲ್ಲಿ ಹೋಗ್ಬಿಟ್ಟು ನಮ್ಮದು ಹಾರ್ಟ್ ತೊಂದರೆ ಆಗಿದೆಯಾ ಅಂತ ಟೆಸ್ಟ್ ಮಾಡಿಸೋಕ್ಕೆ. ಇತ್ತೀಚೆಗೆ ತುಂಬ ಜನ ಚಿಕ್ಕ ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಅಕಾಲಿಕ ಮೃತ್ಯು ಸತ್ತೋಗ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಭಾವನೆಯಿಂದ ತುಂಬ ಜನಕ್ಕೆ ಆತಂಕ ಆಗ್ಬಿಟ್ಟಿದೆ. ನಮಗೂ ಆಗ್ಬಿಡ್ಬೋದಾ ಅಂತೇಳಿ ಹೋಗಿ ಗಾಬರಿಯಿಂದ ಟೆಸ್ಟ್ ಮಾಡಿಸ್ತಿದ್ದೀರಾ. ಅಷ್ಟೊಂದು ಅವಶ್ಯಕತೆ ಇಲ್ಲ ಅಂತ ಓವರಾಲ್ ಅನಿಸುತ್ತೆ. ಆದ್ರೂ ನೀವು ಹೋಗಿ ಟೆಸ್ಟ್ ಮಾಡಿಸ್ಕೊಂಡಿರ್ತೀರ. ಹಾರ್ಟಿನ ಸ್ಪೆಷಲಿಸ್ಟ್ಗಳು ನಿಮ್ಮದೆಲ್ಲ ಹಾರ್ಟೆಲ್ಲ ನೋಡಿ ಟೆಸ್ಟ್ ಮಾಡಿ ಆದಮೇಲೆ ನಿಮಗೆ ಹಾರ್ಟಲ್ಲಿ ಏನೂ ತೊಂದರೆ ಇಲ್ಲ, ಎಲ್ಲ ಚೆನ್ನಾಗಿದೆ ಅಂತ ಹೇಳೋ ಜನಗಳಿಗೆ ಈ ವಿಡಿಯೋ ಸಂಬಂಧಪಡುತ್ತೆ. ಹಾರ್ಟೆಲ್ಲ ಚೆನ್ನಾಗಿದೆ, ಟೆಸ್ಟ್ ಎಲ್ಲ ಮಾಡಿಸ್ಕೊಂಡ್ರಿ, ಆದರೂ ಯಾಕೆ ಗಾಬರಿ ಆಗ್ತಾಯಿದೆ, ಆತಂಕ ಆಗ್ತಾಯಿದೆ? ಇದು ನಾನು ಮನೋವೈದ್ಯನಾಗಿ ನನ್ನ ಕಡೆಯಿಂದ ಏನು ಅನಿಸುತ್ತೆ ಅಂದರೆ, ಚಿಂತೆಯ ಕಾಯಿಲೆ, ಗಾಬರಿಯ ಕಾಯಿಲೆ, ಆತಂಕದ ಕಾಯಿಲೆಗಳು ಅಂತಲೂ ಇದೆ. ಇದು ಮನಸ್ಸಿಗೆ ಸಂಬಂಧಪಟ್ಟ ಕಾಯಿಲೆಗಳು. ಕೆಲವು ಟೈಮಲ್ಲಿ ಅಕ್ಕಪಕ್ಕದಲ್ಲಿ ಈ ಥರ ಚಿಕ್ಕ ಚಿಕ್ಕ ನ್ಯೂಸ್ಗಳು ಯಾರೋ ಸತ್ತೋದ್ರು ಆ ಥರ ಕೇಳಿಸ್ಕೊಂಡ ತಕ್ಷಣ ಇದಕ್ಕಿದ್ದಂಗೆ ಗಾಬರಿ ಶುರು ಆಗ್ಬಿಡುತ್ತೆ ಬಹಳ ಜನಕ್ಕೆ. ಅದಕ್ಕೋಸ್ಕರ ನನ್ನ ರಿಕ್ವೆಸ್ಟ್ ಏನು ನಿಮಗೆ ಅಂತ ಹೇಳಿದ್ರೆ, ಒಂದ್ಸರಿ ನಿಮ್ಮ ಹಾರ್ಟ್ ಸ್ಪೆಷಲಿಸ್ಟ್, ಅದು ಕಾರ್ಡಿಯಾಲಜಿಸ್ಟ್ಗಳು ಹಾರ್ಟ್ ಎಲ್ಲ ಚೆನ್ನಾಗಿದೆ, ನಾರ್ಮಲ್ ಆಗಿದೆ ಅಂತ ಹೇಳಿದ್ಮೇಲೆ ದಯವಿಟ್ಟು ಪಕ್ಕದಲ್ಲೇ ಇರ್ತಾರೆ ಮನೋವೈದ್ಯಕೀಯ ವಿಭಾಗದಲ್ಲಿರೋ ಡಾಕ್ಟರ್ಸ್ ಹತ್ರ ಹೋಗಿ ಸೈಕಾಟ್ರಿಸ್ಟ್ ಭೇಟಿ ಮಾಡಿ, ನನಗೆ ಹಾರ್ಟ್ ಎಲ್ಲ ಚೆನ್ನಾಗಿದೆ ಅಂದರು, ಆದರೂ ನನಗೆ ಆತಂಕ ಇದೆ, ಗಾಬರಿ ಇದೆ, ನನಗೇನಾದರೂ ಆತಂಕ, ಗಾಬರಿ, ಕಾಯಿಲೆ ಏನಾದರೂ ಇದೆಯಾ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಮಾತಾಡಿ ನೋಡಿ. ಆ ಥರ ಏನಾರು ಇದೆ ಅಂತ ಹೇಳಿದ್ರೆ ಟ್ರೀಟ್ಮೆಂಟ್ ತುಂಬ ಸಿಂಪಲ್. ಮಾತ್ರೆಗಳು ಒಂದೇ ಒಂದು ಥರದ ಮಾತ್ರೆನ ತುಂಬ ಒಂದು 3 ರಿಂದ 6 ತಿಂಗಳು ಟ್ರೀಟ್ಮೆಂಟ್ ತೊಗೋಬೇಕಾಗ್ಬೋದು. ಅದರಿಂದ ತುಂಬ ಜನ ಗುಣಮುಖ ಆಗ್ಬೋದು ಅಂತ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಿದ್ದೀನಿ. ಈ ವಿಡಿಯೋ ಯಾರಿಗೆ ಸಂಬಂಧಪಟ್ಟಿದೆ ಅಂದರೆ, ಈ ಆತಂಕದಲ್ಲಿ ಹೋಗಿ ಹಾರ್ಟ್ ಏನಾಗಿದೆ ಅಂತ ಹೇಳ್ಬಿಟ್ಟು ಗಾಬರಿ ಪಟ್ಕೊಂಡು ಹೋಗಿರೋರಿಗೆ ಕಾರ್ಡಿಯಾಲಜಿಸ್ಟ್ಗಳು ನಾರ್ಮಲ್ ಇದೆ, ಹಾರ್ಟ್ ಎಲ್ಲ ನಾರ್ಮಲ್ ಇದೆ, ನಿಮಗೇನು ತೊಂದರೆ ಇಲ್ಲ ಅಂತ ಹೇಳಿದಾಗ ದಯವಿಟ್ಟು ಪಕ್ಕದಲ್ಲಿರೋ ಮನೋವೈದ್ಯಕೀಯ ವಿಭಾಗದಲ್ಲಿ ಹೋಗಿ ಅವ್ರ ಹತ್ರ ಡಾಕ್ಟರ್ ಹತ್ರ ಹೋಗಿ ಮಾತಾಡಿ, ನಿಮ್ಮ ಮನಸ್ಸಿನಲ್ಲಿ ಏನಾದರೂ ತೊಂದರೆ ಇದೆಯಾ, ಆತಂಕ, ಗಾಬರಿ, ಕಾಯಿಲೆ ಇರಬಹುದಾ. ನಾನು ಈ ವಿಡಿಯೋದಿಂದ ತುಂಬ ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಧನ್ಯವಾದ.